ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಘಟಕಕ್ಕೆ ಸಂಬಂಧಿಸಿದಂತೆ ಕಳೆದ ಸಾಲಿನಲ್ಲಿ ನಡೆದಂತಹ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಗಳಿಗೆ ಕೆಳಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂಥ ಮತ್ತು ವಾರ್ಷಿಕ ಪರೀಕ್ಷೆಗಳಿಗೆ ಬರಬಹುದಾದ ಸಂಭವನೀಯ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಏಪ್ರಿಲ್ 2019ರಲ್ಲಿ ಕೆಳಗಿರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್ಗಳಲ್ಲಿ ಕ್ರಿಯಾ ಗುಂಪುಗಳು ಕ್ರಮವಾಗಿ ನೋಡಿರಿ. ಪ್ರೊಪೆನಾಲ್ ಅದ, ಇನ್ನೊಂದು ಪ್ರೊಪೆನ್ಯಾಲ್ ಅದ. OH ಮತ್ತು CHO, OH ಮತ್ತು COH, CHO ಮತ್ತು COH, CHO ಮತ್ತು CO ಅದ. ಸರಿಯಾದ ಉತ್ತರ ಪ್ರೊಪೆನಾಲ್ ಅಂದಾಗ ಓಲ್ ಬರ್ತದೆ, OH ಪ್ರತ್ಯಯ ಆಗ್ತದೆ. ಪ್ರೊಪೆನ್ಯಾಲ್ ಅಂದಾಗ ಐಲ್ ಪ್ರತ್ಯಯ, ಐಲ್ ಅಂದಾಗ CHO ಬರ್ತದೆ, ಆಲ್ಡಿಹೈಡ್ ಗುಂಪದು. ಓಕೆ, OH ಮತ್ತು CHO. ಇನ್ನು ಏಪ್ರಿಲ್ 2020ರಲ್ಲಿ ಕೆಳಗಿರ್ತಕ್ಕಂಥ ಪ್ರಶ್ನೆ, ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಒಂದು ಉದಾಹರಣೆ. ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ. ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದಾಗ ಇಲ್ಲಿ ಏಕಬಂಧ ಬರ್ತದೆ. ಅಂದರೆ C2H6, C3H4, C2H2, C2H4 ಅದಲ್ಲಿ C2H6 ಆಗ್ತದೆ. ಯಾಕಂದರೆ ಅದು ಇಥೇನ್ ಅನ್ಸೂತ್ರ. ಇಥೇನ್ದು C2H6 ಪರ್ಯಾಪ್ತ ಹೈಡ್ರೋಕಾರ್ಬನ್ ಇಥೇನ್ ಬರ್ತದೆ. ಇನ್ನು ಅಲ್ಕೀನ್ ಮತ್ತು ಅಲ್ಕೈನ್ ಗುಂಪುಗಳ ಉಳಿದ ಅನುಸೂತ್ರವನ್ನು ಕೊಡಿದರು. ಇನ್ನು ಏಪ್ರಿಲ್ 2020ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಅನುರೂಪ ಶ್ರೇಣಿಯಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅನುಸೂತ್ರಗಳು C2H6, C3H8, C4H10 ಆಗಿವೆ. ಈ ಸಂಯುಕ್ತದ ಸಾಮಾನ್ಯ ಅನುಸೂತ್ರ ನೋಡಿರಿ. CH2 ವ್ಯತ್ಯಾಸ ಇರೋದ್ರಿಂದ C2H6 ಆಗಿರೋದ್ರಿಂದ ಅಲ್ಕೇನ್ ಗುಂಪು ಬರ್ತದೆ. ಅದಕ್ಕೆ CnH2n ಇದು ಅಲ್ಕೀನ್ದು, CnH2n -1 ಎತ್ತರದ್ದು ಅಲ್ಲದ, CnH2n -2 ದ ಅಲ್ಕೈನ್ದು, CnH2n -+2 ಇದು ಅಲ್ಕೇನ್ದು. ಇಲ್ಲಿ ಸರಿಯಾದ ಉತ್ತರ ಡಿ ಇಸ್ ರೈಟ್ ಆನ್ಸರ್. ಅಲ್ಕೇನ್ದ ಸಾಮಾನ್ಯ ಅನುಸೂತ್ರ CnH2n+2. ಇದು ಅಲ್ಕೇನ್ ಅನುಸೂತ್ರದ ಇಥೀನ್, ಪ್ರೊಪೀನ್, ಬ್ಯೂಟೀನ್ ಅನುಸೂತ್ರಗಳದಾವು. ಬ್ಯೂಟೀನ್ ಅಲ್ಲ, ಇಥೇನ್, ಪ್ರೊಪೇನ್, ಬ್ಯೂಟೇನ್ ಅನುಸೂತ್ರಗಳದಾವು. ಇನ್ನು ಸೆಪ್ಟೆಂಬರ್ 2020ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗುರುತಿಸಿ. ನೈಟ್ರೋಜನ್ ಅಂದಾಗ ನೈಟ್ರೋಜನ್ದಲ್ಲಿರ್ತಕ್ಕಂಥ ನೋಡಿದಾಗ ನೈಟ್ರೋಜನ್ ಅಂದಾಗ N2 ಇರ್ತಕ್ಕಂಥದ್ದು. ಹಂಗಾರೆ ನೈಟ್ರೋಜನ್ ಯಾವುದು ಏಕಬಂಧ ಇರ್ತನೋ, ದ್ವಿಬಂಧ ಇರ್ತೋ, ತ್ರಿಬಂಧ ಇರ್ತದೆ ಅಂದಾಗ ಅದು ಈ ರೀತಿ ಇರ್ತದೆ, ದ್ವಿಬಂಧ ಇರ್ತದೆ. ಈ ರೀತಿ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಬರ್ತದೆ. 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡ್ಕೋತದೆ. ಇನ್ನು ಸೆಪ್ಟೆಂಬರ್ 2020ರಲ್ಲಿ ಕೇಳ್ತಕ್ಕಂಥದ್ದು, CnH2n ಸಾಮಾನ್ಯ ಸೂತ್ರವಿರುವ ಮತ್ತು 3 ಕಾರ್ಬನ್ ಪರಮಾಣುಗಳು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಸರು ಮತ್ತು ಅನುಸೂತ್ರ. ನೋಡಿ, ಪ್ರೊಪೇನ್ ಬರ್ತದೆ, ಸೈಕ್ಲೋಪ್ರೊಪೇನ್ ಬರ್ತದೆ, ಪ್ರೊಪೈನ್ ಬರ್ತದೆ, ಪ್ರೊಪಿನ್ ಬರ್ತದೆ. ಸರಿಯಾದ ಉತ್ತರ ಪ್ರೊಫೀನ್. ಯಾಕಂದ್ರೆ ಪ್ರೊಫೀನ್ ಅಂದಾಗ ಇಲ್ಲಿ 3 ಕಾರ್ಬನ್ ಪರಮಾಣು ಹೊಂದಿರತಕ್ಕಂಥದ್ದು ಪ್ರೊಫೀನ್ ಆಗ್ತದೆ. ಮತ್ತು ಅದು ಹೆಂಗಿರ್ತಾರೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ತಾರೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದಾಗ ಅದು ಅಲ್ಕೀನ್ ಗುಂಪು, ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಇನ್ನೊಂದು ಅಲ್ಕೈನ್ ಗುಂಪು. ಇಲ್ಲಿ ಅಲ್ಕೈನ್ ಗುಂಪಿಂದ ಯಾವುದೇ ರೀತಿ ರಚನೆ ಇಲ್ಲ. ಅದಕ್ಕೆ ಪ್ರೊಪಿನ್ ಈಸ್ ಎ ರೈಟ್ ಆನ್ಸರ್. ಈ ಕಾರ್ಬನ್ ಸಂಯುಕ್ತದ ಹೆಸರು ಅಂದರು ನೋಡಿರಿ, CHH, C⋯OHH ಅದ. ಅಂದರೆ ಇಲ್ಲಿ ಮೆಥೆನ್ಯಾಲ್, ಇದು ಮೆಥನೋನ್ದು ಎಥನಾಲು ಮತ್ತು ಮೆಥನೋಯಿಕ್ ಆಮ್ಲ ಅದ. ಇದು ಮೆಥೆನ್ಯಾಲ್ದು ಸಾಮಾನ್ಯ ಅನುಸೂತ್ರ, ರಚನಾ ಸೂತ್ರ ಅದ್ರಿ ಮೆಥೆನ್ಯಾಲ್ ಅಂದರೆ ಐಲ್ ಪ್ರತ್ಯಯ ಬರ್ತಕ್ಕಂಥದ್ದು. ಇನ್ನು ಸೈಕ್ಲೋಹೆಕ್ಸೇನ್ ಅಣುರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ. ಸೈಕ್ಲೋಹೆಕ್ಸೇನ್ ಏಕಬಂಧಗಳ ಸಂಖ್ಯೆ ಅಂದಾಗ ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರ ಬರೀಬೇಕಾಗ್ತದೆ. ಇಲ್ಲಿ ರಚನಾ ಸೂತ್ರ ಬರೆದಾಗ ಏಕಬಂಧಗಳು ಎಷ್ಟಾಗ್ತವೆ, ಒಟ್ಟಾರೆ ಎಣಿಸಿದಾಗ 18 ಏಕಬಂಧಗಳಾಗ್ತವೆ. ಸರಿ ಉತ್ತರ 18. ಇನ್ನು ಇಥೇನ್ ಅನುಸೂತ್ರದಲ್ಲಿರುವ C2H6 ಅದಲ್ಲ, ಇಲ್ಲಿ ಎಷ್ಟು ಬಂಧಗಳಿರ್ತವೆ, 6 ಕೋಲೆಂಟ್ ಬಂಧಗಳು, 7 ಕೋಲೆಂಟ್ ಬಂಧ, 8 ಕೋಲೆಂಟ್ ಬಂಧ,
ಆಮೇಲೆ 9 ಕೋಲೆಂಟ್. ಸರಿಯಾದ ಉತ್ತರ 7 ಕೋಲೆಂಟ್ ಬಂದ ಇರ್ತದೆ. ಈ ಕೆಳಗಿನ ಕಾರ್ಬನ್ ಸಂಯುಕ್ತದಲ್ಲಿನ ಕ್ರಿಯಾ ಗುಂಪು ಅಂದರೆ ಕ್ರಿಯಾ ಗುಂಪು ಅಂದಾಗ COOH ಅದ. ಅಂದರೆ ಇದರಿಂದ ಅರ್ಥ ಆಲ್ಡಿಹೈಡು, ಆಲ್ಕೋಹಾಲು, ಕಿಟೋನು, ಕಾರ್ಬಾಕ್ಸಿಲಿಕ್ ಆಮ್ಲ ಅಂದಾಗ ಇದು ಕಾರ್ಬಾಕ್ಸಿಲಿಕ್ ಆಮ್ಲ COOH ಕಾರ್ಬಾಕ್ಸಿಲಿಕ್ ಆಮ್ಲದ ಕ್ರಿಯಾ ಗುಂಪು ಅದ. ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ನ ಸರಿಯಾದ ಗುಂಪು ಅಂದರು CH4, C2H4, CH3H4 ಅದ. ಅಂದರೆ ಇದು ಒಂದನೇದು ಸರಿ ಇಲ್ಲ. ಎರಡನೇದು C2H6, C3H8, C4H2 ಅನುಕ್ರಮ ಸದಸ್ಯರ ನಡುವೆ CH2 ವ್ಯತ್ಯಾಸ ಇರಬೇಕು. ಅನುಕ್ರಮ ಸದಸ್ಯರ ನಡುವೆ CH2 ವ್ಯತ್ಯಾಸ ಇರ್ತಕ್ಕಂಥದ್ದು ಬಿ ರೈಟ್ ಈಸ್ ಆಗ್ತದೆ. ಯಾಕಂದರೆ C2H6 ಮತ್ತು C3H8 ನಡುವೆ CH2 ವ್ಯತ್ಯಾಸ ಅದ. C3H8 ಮತ್ತು C4H10ದಲ್ಲಿ CH2 ವ್ಯತ್ಯಾಸ ಅದ. ಇನ್ನು ಬಿಟ್ನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾ ಗುಂಪು ಬಿಟ್ನೋನ್ ಅದ. ನೋಡ್ರಿ, ಕಾರ್ಬಾಕ್ಸಿಲಿಕ್ ಆಮ್ಲ, ಆಲ್ಡಿಹೈಡ್, ಕಿಟೋನ್, ಆಲ್ಕೋಹಾಲ್ ಅಂದಾಗ ಬಿಟ್ನೋನ್ ಅಂದಾಗ CO ಗುಂಪು ಬರ್ತದೆ, ಕಿಟೋನ್ ಗುಂಪು ಆಗ್ತದೆ. ಇನ್ನು ಬೆಂಜೀನ್ ಅನುಸೂತ್ರ ನೋಡಿ, ಬೆಂಜೀನ್ ಅನುಸೂತ್ರ C5H10, C6H6, C6H10, C6H6, C6H10 ಅದ. ನೋಡಿರಿ, C6H6 ಈಸ್ ಎ ಬೆಂಜಿನ್ದ ಸರಿಯಾದ ಅನುಸೂತ್ರ. ಯಾವುದ್ರಿ? C6H6 ಈ ರೀತಿ ಬರ್ತಕ್ಕಂಥದ್ದು ರಚನಾ ಅನುಸೂತ್ರ. ನೋಡಿರಿ, ಬೆಂಜಿನ್ನ ಅಣುರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ ಏಕಬಂಧಗಳು 6 6, ಏಕಬಂಧ ದ್ವಿಬಂಧಗಳ ಸಂಖ್ಯೆ 6 6, 9 3, 7 5, 3 9 ಅದ. ಸರಿಯಾದ ಉತ್ತರ ಚಿತ್ರವನ್ನು ನೋಡಿದಾಗ 9 3 ಆಗ್ತದೆ. ಅಂದರೆ ಏಕಬಂಧಗಳು 9, ಆಮೇಲೆ ದ್ವಿಬಂಧಗಳು 3 ಆಗ್ತದೆ. ಇನ್ನು ಬೆಂಜಿನ್ ಅಣುರಚನೆಯಲ್ಲಿ ಏಕಬಂಧ ದ್ವಿಬಂಧಗಳತ್ತು. ಇದು ಜುಲೈ 2021ರಲ್ಲಿ ಕೇಳ್ತಕ್ಕಂಥದ್ದು. ಇನ್ನು ಪ್ರೊಪೈಲ್ನ ರಚನಾ ಸೂತ್ರ ಬರೆಯಿರಿ ಅಂದಾಗ ಜುಲೈ 2021ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ನೋಡು, ಪ್ರೊಪನ್ಯಾಲ್ ಅಂದಾಗ ಇಲ್ಲಿ ಬರ್ತಕ್ಕಂಥದ್ದು CHO ಗುಂಪು ಇರೋದ್ರಿಂದ ಸರಿಯಾದ ಉತ್ತರ ಸಿ ಆಗ್ತದೆ. ಇನ್ನು ಅಡುಗೆ ಮಾಡುವಾಗ ಪಾತ್ರೆಯ ತಳಭಾಗದಲ್ಲಿ ಹೊರ ಮೇಲ್ಮೈಗೆ ಕಪ್ಪಾಗಿದ್ದರೆ ಇದರರ್ಥ ಆಹಾರ ಸಂಪೂರ್ಣವಾಗಿ ಬೆಂದಿಲ್ಲ, ಇಂಧನ ಸಂಪೂರ್ಣವಾಗಿ ದಹನ ಹೊಂದಿಲ್ಲ, ಇಂಧನ ಒದ್ದೆಯಾಗಿದೆ, ಇಂಧನವು ಸಂಪೂರ್ಣವಾಗಿ ದಹಿಸಿಲ್ಲ. ಸರಿಯಾದ ಉತ್ತರ ಇಂಧನ ಸಂಪೂರ್ಣವಾಗಿ ದಹನ ಹೊಂದಿಲ್ಲ ಅಂತ ಅರ್ಥ. ಆಲ್ಕೋಹಾಲ್ನ ಕ್ರಿಯಾ ಗುಂಪು OH, COH, C ಡಬಲ್ ಬಾಂಡ್ O, CHO. ಸರಿಯಾದ ಉತ್ತರ CO. ಆಲ್ಕೋಹಾಲ್ದು ಕ್ರಿಯಾ ಗುಂಪು CO, ಕಾರ್ಬಾಕ್ಸಿಲ್ದು COH, ಕಿಟೋನ್ದು CO, CHO ಆಲ್ಡಿಹೈಡ್ ಬರ್ತದೆ. ಇನ್ನು ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕ ಸೋಡಿಯಂ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, ನಿಕ್ಕಲ್, ಕ್ಲೋರಿನ್. ಸರಿಯಾದ ಉತ್ತರ ನಿಕ್ಕಲ್. ಆಕ್ಸಿಜನ್ ಪರಮಾಣುಗಳ ನಡುವೆ ಉಂಟಾಗುವ ಬಂಧ ಏಕಬಂಧ, ದ್ವಿಬಂಧ, ತ್ರಿಬಂಧ, ಹೈಡ್ರೋಜನ್ ಬಂಧ. ನೋಡಿ, ಆಕ್ಸಿಜನ್ ಪರಮಾಣು ನಡುವೆ ಇರ್ತಕ್ಕಂಥ ಬಂಧ ದ್ವಿಬಂಧ. ಕಾರ್ಬನ್ನಲ್ಲಿರುವ ವೇಲೆನ್ಸಿಗಳ ಎಲೆಕ್ಟ್ರಾನ್ಗಳ ಸಂಖ್ಯೆ 1s2 2s2 2p2 ಅಂದಾಗ ವೇಲೆನ್ಸಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಅತ್ಯಂತ ಹೊರಗಿನ ಕವಚದಲ್ಲಿ K ಕವಚದಲ್ಲಿ 2, L ಕವಚದಲ್ಲಿ 4 ಇರ್ತಕ್ಕ. ಪರಮಾಣು ಸಂಖ್ಯೆ 6 ಇರೋದ್ರಿಂದ ವೇಲೆನ್ಸಿ 4 ಆಗ್ತದೆ. ಚತುರ್ ವೇಲೆನ್ಸಿ ಗುಣವನ್ನು ಹೊಂದಿರ್ತದೆ. ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಸರಿಯಾದ ಅನುರೂಪ ಶ್ರೇಣಿಯಿಂದಾಗ ಅನುಕ್ರಮ ಸರಣಿಗಳಲ್ಲಿ CH2 ವ್ಯತ್ಯಾಸ ಇರ್ತಕ್ಕಂಥದ್ದು. ಅದಕ್ಕೆ ರೈಟ್ ಆನ್ಸರ್ ಈಸ್ ಎ ರೈಟ್ ಆನ್ಸರ್. ಇನ್ನು ಅಲ್ಕೇನ್ನ ಸಾಮಾನ್ಯ ಅನುಸೂತ್ರ CnH2n+2 ಆಗಿರ್ತದೆ. ಕಾರ್ಬನ್ ಇತರ ಕಾರ್ಬನ್ ಪರಮಾಣುವೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಉಂಟು ಮಾಡುವ ಕಾರ್ಬನ್ ಈ ಗುಣವನ್ನು ಕೆಟ್ನೀಕರಣ ಅಂತ ಕರೆಯಲಾಗ್ತದೆ. ಇದು 2022 ಸರಣಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಪ್ರಿಪರೇಟರಿ ಎಕ್ಸಾಮ್ದಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು. ಹೆಕ್ಸೀನ್ ಮತ್ತು ಸೈಕ್ಲೋಹೆಕ್ಸೇನ್ಗಳಲ್ಲಿ ಸಾಮಾನ್ಯ ಅಣುಸೂತ್ರ ಯಾವುದು? ನೋಡಿರಿ, ಸಾಮಾನ್ಯ ಅಣುಸೂತ್ರ ಅಂದಾಗ C6H12 ಆಗ್ತದೆ. ಯಾಕೆ ಎರಡು ಸಾಮಾನ್ಯ ಸೂತ್ರ CnH2n ಆಗ್ತದೆ. ಅದಕ್ಕೆ C6H6 ಆಗ್ತದೆ. ಜುಲೈ 2021ರಲ್ಲಿ ಕೇಳ್ತಕ್ಕಂಥದ್ದು. ಇನ್ನು ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೀನ್ಗಳ ಎರಡು ಸಾಮಾನ್ಯ ಅಣುಸೂತ್ರ ಏನು? ನೋಡಿ, ಇಲ್ಲೂ ಸಹ ಸೇಮ್ ಇರ್ತಕ್ಕಂಥದ್ದು C3H6. ಇದು ಸಹ CnH2n ಸಾಮಾನ್ಯ ಅಣುಸೂತ್ರ ಆಗಿರ್ತದೆ. ಈ ರೀತಿ ಬರ್ತದೆ.
ಇನ್ನು CH3CH2Br ಈ ಸಂಯುಕ್ತದಲ್ಲಿ ಹೆಸರನ್ನು ನೋಡಿ, ಇದು ಬ್ರೋಮಿನ್ ಗುಂಪದ ಬ್ರೋಮಿನು, ಇಲ್ಲಿ ಬ್ರೋಮೋ ಇಥೇನು, ಬ್ರೋಮೋಮಿಥೇನು, ಮಿಥೈಲ್ ಬ್ರೊಮೈಡು, ಇಥೈಲ್ ಬ್ರೊಮೈಡ್ ನೋಡಿ, ಇದು ಇಥೈಲ್ ಬ್ರೊಮೈಡ್ ಆಗ್ತದೆ, ಇಥೈಲ್ ಬ್ರೊಮೈಡ್. ಇನ್ನು ಜೂನ್ 2019 ವಾರ್ಷಿಕ ಪರೀಕ್ಷೆಗಳಿಗೆ ಕೇರ್ತಕ್ಕಂಥ 1 ಅಂಕದ ಪ್ರಶ್ನೆಯಲ್ಲಿ ಮೊದಲನೇದು, ಕೋವ್ಯಾಲೆಂಟ್ ಅಥವಾ ಸಹವೆಲೆನ್ಸಿಯ ಬಂಧ ಎಂದರೇನು? ಧಾತುಗಳ 2 ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಹಂಚಿಕೆಯಿಂದ ಏರ್ಪಡುವ ಬಂಧವನ್ನು ಸಹವೆಲೆನ್ಸಿಯ ಬಂಧ ಅಂತ ಕರೆಯಲಾಗ್ತದೆ. ಇನ್ನು ಜೂನ್ 2019 ಕೇರ್ತಕ್ಕಂಥ ಮತ್ತೊಂದು ಪ್ರಶ್ನೆ, ಅಲ್ಕೈನ್ಗಳ ಮೊದಲ ಸದಸ್ಯನನ್ನು ಹೆಸರಿಸಿ ಅದರ ಅಣುಸೂತ್ರವನ್ನು ಬರೆಯಿರಿ. ಅಲ್ಕೈನ್ನ ಮೊದಲ ಸದಸ್ಯ ಇಥೈನ್, ಅಸಿಟಿಲೀನ್ ಅಂತ ಕರೆಯಲಾಗ್ತದೆ. ಅದರ ಅಣುಸೂತ್ರ C2H2. ಕಾರ್ಬನ್ ಡೈಆಕ್ಸೈಡ್ನ ಅಣುಸೂತ್ರ CO2. ಇದರ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬರೆಯಿರಿ. ನೋಡಿ, CO2 ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಅಂದಾಗ ಈ ರೀತಿ ಬರೀಬೋದು. ಇಥೀನನ್ನು ಸಂಕಲನ ಕ್ರಿಯೆಗೆ ಒಳಪಡಿಸಬಹುದು, ಆದರೆ ಇಥೇನನ್ನು ಒಳಪಡಿಸಲು ಸಾಧ್ಯವಿಲ್ಲ. ಏಕೆ? ನೋಡಿ, ಇಥೀನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತವಾಗಿರುವುದರಿಂದ ಬೇಗನೆ ಸಂಕಲನ ಕ್ರಿಯೆಗೆ ಒಳಪಡ್ತದೆ. ಇಥೈನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಇಥೇನು ಅದು ಒಳಪಡೋದಿಲ್ಲ. ಇಥೈನ್ ಅಲ್ಲ, ಇಥೇನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಸಂಕಲನ ಕ್ರಿಯೆಗೆ ಒಳಪಡೋದಿಲ್ಲ. ಇನ್ನು ಮಿಥೇನಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಚಿತ್ರ ಬರೀರಿ ಅಂದಾಗ ಈ ರೀತಿ ಮಿಥೇನ್ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಬರ್ತದೆ. ಎಥನೋಯಿಕ್ ಆಮ್ಲದ ಅಣುಸೂತ್ರ ಮತ್ತು ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂದಾಗ ಎಥನೋಯಿಕ್ ಆಮ್ಲದ ಅಣುಸೂತ್ರ CH3COH ಅಂದಾಗ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಯಾವ ರೀತಿ ಬರ್ತದೆ ಅಂದರೆ ಈ ರೀತಿ ಬರ್ತದೆ. ಇನ್ನು ಪ್ರೊಪನೋನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯ ಚಿತ್ರ ಬರೀ ಅಂದಾಗ ಪ್ರೊಪನೋನ್ ಅಂದಾಗ CH3COCH3 ಬರ್ತದೆ. CH3COCH3 ಬರ್ತದೆ ಪ್ರೊಪನೋನ್. ಈ ರೀತಿ ಎಲೆಕ್ಟ್ರಾನ್ ಚುಕ್ಕಿ ಚಿತ್ರ ಬರ್ತದೆ. ಇನ್ನು ಏಪ್ರಿಲ್ 2019 ನಡೆದಂಥ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಪ್ರಶ್ನೆ, ರಚನಾ ಸಮಾಂಗಿಗಳು ಎಂದರೇನು? ಸಮಾಂಗತೆಯನ್ನು ತೋರಿಸುವ ಅಲ್ಕೇನ್ನ ಮೊದಲ ಸದಸ್ಯರನ್ನು ಹೆಸರಿಸಿ. ಒಂದೇ ಅಣುಸೂತ್ರವನ್ನು ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗತೆ ಕರೆಯಲಾಗ್ತದೆ. ಅದರಲ್ಲಿ ಬ್ಯೂಟೇನ್ ಆಗ್ತದೆ. ಮೊದಲ ಸದಸ್ಯ ಬ್ಯೂಟೇನ್. 4 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವ ಒಂದು ಕೀಟೋನನ್ನು ಹೆಸರಿಸಿ ಮತ್ತು ಅದರ ರಚನಾ ವಿನ್ಯಾಸವನ್ನು ಬರೆಯಿರಿ. ನೋಡಿ, 4 ಕಾರ್ಬನ್ ಪರಮಾಣು ಹೊಂದಿರತಕ್ಕಂಥ ಕೀಟೋನ್ ಗುಂಪು ಬ್ಯೂಟೇನ್ ಆಗ್ತದೆ, ಬ್ಯೂಟೆನೋನ್ ಆಗ್ತದೆ. ಬ್ಯೂಟಿನೋನ್ನ ರಚನಾ ಸೂತ್ರ C4H8O ಆಗ್ತದೆ. ರಚನಾ ಅಣುಸೂತ್ರ ಬರೆದಾಗ ಈ ರೀತಿ ಆಗ್ತದೆ. ರಚನಾ ವಿನ್ಯಾಸ ಬರೆದಾಗ ಈ ರೀತಿ ಆಗ್ತದೆ. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ 2 ನಿರ್ದಿಷ್ಟ ಗುಂಪುಗಳು ಸಾಮಾನ್ಯ ಸೂತ್ರವು CnH2n ಆಗಿದೆ. n=3 ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರವನ್ನು ಬರೆಯಿರಿ. ನೋಡಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ದಾಗ ಸೈಕ್ಲೋಪ್ರೋಪೇನ್ ಬರ್ತದೆ. ಅವಾಗ C3 ತುಂಬಿದಾಗ C3H ಅಂದಾಗ CnH2 ಅಂದಾಗ C3H23 ಅಂದಾಗ C3H3 ಆಗ್ತದೆ. ರಚನಾ ಸೂತ್ರ ಬರೆದಾಗ ಈ ರೀತಿ ರಚನಾ ಸೂತ್ರ ಬರ್ತದೆ. Cಗಳಿಗೆ 3C ಬರೆದು ಉಂಗುರ ರಚನೆ ಬರೆಯೋದು. ಇನ್ನು ಪ್ರೊಪೀನ್ ಅಂದಾಗ C3H6 ಅಂದಾಗ ದ್ವಿಬಂಧ ಬರ್ತದೆ. ದ್ವಿಬಂಧ ಅಂದಾಗ ಈ ರೀತಿ ಬರ್ತದೆ. ಇನ್ನು ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ. ಸೈಕ್ಲೋಹೆಕ್ಸೇನ್ ಅಂದಾಗ C6H12 ಅಂದ್ರೆ ಈ ರೀತಿ ಬರ್ತದೆ. C2H4, C3H6, C4H8 ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್, ನೀರನ್ನು ಉಂಟು ಮಾಡುತ್ತದೆ. ಈ ಸಂಯುಕ್ತಗಳು ಅನುರೂಪ ಶ್ರೇಣಿಯಲ್ಲಿವೆ. ಏಕೆ? ಈ ಕಾರ್ಬನ್ ಸಂಯುಕ್ತಗಳ ಸಾಮಾನ್ಯ ಹೆಸರೇನು? ಅದರ ಸೂತ್ರ ಬರೆಯಿರಿ. ನೋಡಿ, ಈ ಸಂಯುಕ್ತಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ CH2 ಆಗಿರೋದ್ರಿಂದ ಈ ಸಂಯುಕ್ತಗಳ ಸಾಮಾನ್ಯ ಹೆಸರು ಆಲ್ಕೀನ್ಗಳು. ಈ ಸಂಯುಕ್ತದ ಸಾಮಾನ್ಯ ಸೂತ್ರ CnH2n. ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಇದರ ಕೈಗಾರಿಕಾ ಅನ್ವಯಗಳೇನು? ಎಣ್ಣೆಗಳ ಹೈಡ್ರೋಜನೀಕರಣ ಅಂದ್ರೆ ಅಪರ್ಯಾಪ್ತ ದ್ರವ ಎಣ್ಣೆಗಳಿಗೆ ಹೈಡ್ರೋಜನ್ ಅನಿಲವನ್ನು ಸೇರಿಸಿ ಘನ ಕೊಬ್ಬುಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಕರೆಯಲಾಗ್ತದೆ. ಇದರ ಕೈಗಾರಿಕಾ ಅನ್ವಯಗಳಂದಾಗ ಹೈಡ್ರೋಜನೀಕರಣದಲ್ಲಿ ನಿಕ್ಕಲ್ ಪುಡಿ ಅಥವಾ ಪ್ಯಾಲೇಡಿಯಂ ಅನ್ನು ಕ್ರಿಯಾವರ್ಧಕವಾಗಿ ಬಳಸಲಾಗ್ತದೆ. ಎಣ್ಣೆಗಳ ಹೈಡ್ರೋಜನೀಕರಣ ಮಾಡುವುದರಿಂದ ಅವುಗಳ ಸಂಗ್ರಹ ಯೋಗ್ಯ ಕಾಲವನ್ನು ನಾವು ಹೆಚ್ಚಿಸಬಹುದು. ಇನ್ನು ಅನುರೂಪ ಶ್ರೇಣಿ ಎಂದರೇನು? ಇವುಗಳ ಸಾಮಾನ್ಯ ಸೂತ್ರವನ್ನು ತಿಳಿಸಿ ಒಂದು ಉದಾಹರಣೆ ಕೊಡಿ.
ಅನುರೂಪ ಶ್ರೇಣಿ ಅಂದಾಗ ಕಾರ್ಬನ್ ಸಂಯುಕ್ತಗಳಾಗಿದ್ದು ಬೇರೆ ಬೇರೆ ಸಂಖ್ಯೆಯ ಕಾರ್ಬನ್ ಪರಮಾಣುಗಳು ಮತ್ತು ಒಂದೇ ರೀತಿಯ ಕ್ರಿಯಾ ಗುಂಪು ಹೊಂದಿರುವ ಕಾರ್ಬನ್ ಸಂಯುಕ್ತಗಳಿಗೆ ಅನುರೂಪ ಶ್ರೇಣಿ ಅಂತ ಕರೆಯಲಾಗ್ತದೆ. ಅಂದರೆ ಬೇರೆ ಬೇರೆ ಕಾರ್ಬನ್ ಪರಮಾಣು ಹೊಂದಿರಬೇಕು, ಒಂದೇ ರೀತಿಯ ಕ್ರಿಯಾ ಗುಂಪು ಇರಬೇಕು. ಆಮೇಲೆ ಸಂಯುಕ್ತಗಳ ಸಾಮಾನ್ಯ ವ್ಯತ್ಯಾಸ CH2 ಆಗಿರಬೇಕು. ಇವಾಗ ಸಾಮಾನ್ಯ ಸೂತ್ರ CnH2n+2 ಆಗಿರ್ತದೆ. ಒಂದು ಉದಾಹರಣೆ ಕೊಟ್ಟಿದ್ದರು. ಬೆಸುಗೆ ಹಾಕಲು ಆಕ್ಸಿಜನ್ ಮತ್ತು ಇಥೈನ್ ಮಿಶ್ರಣವನ್ನು ದಹಿಸಲಾಗ್ತದೆ. ಇಥೈನ್ ಮತ್ತು ಗಾಳಿಯ ಮಿಶ್ರಣವನ್ನು ಬಳಸುವುದಿಲ್ಲ, ಏಕೆ? ನೋಡಿ, ಗಾಳಿಯು ಹಲವಾರು ಅನಿಲಗಳ ಮಿಶ್ರಣವಾಗಿದ್ದು ಇಥೈನ್ನೊಂದಿಗೆ ಉರಿಸಿದಾಗ ಅಪೂರ್ಣ ದಹನ ಕ್ರಿಯೆ ಹೊಂದಿ ಧೂಮಯುಕ್ತ ಜ್ವಾಲೆ ಕೊಡ್ತದೆ. ಆದರೆ ಆಕ್ಸಿಜನ್ ಜೊತೆಗೆ ಉರಿಸಿದಾಗ ಸಂಪೂರ್ಣ ದಹನ ಹೊಂದು ಹೆಚ್ಚು ಶಕ್ತಿ ಮತ್ತು ಬೆಳಕನ್ನು ಕೊಡ್ತಕ್ಕಂಥದ್ದು. ಅಂದರೆ ಅವರು ಬೆಸುಗೆ ಹಾಕಕ್ಕೆ ಆಕ್ಸಿಜನ್ ಇಥೈನ್ ಮಿಶ್ರಣವನ್ನು ಯಾಕೆ ದಹಿಸ್ತಾರೆ? ಇಥೈನ್ ಮತ್ತು ಗಾಳಿ ಮಿಶ್ರಣ ಯಾಕೆ ಸೇರಿಸುವುದಿಲ್ಲ ಅನ್ನೋದು ಕೊಟ್ಟಿದ್ದಾರೆ. ಅಪೂರ್ಣ ದಹನ ಹೊಂದದ. ಈ ಕೆಳಗಿನ ಸಂಯುಕ್ತಗಳನ್ನು ಹೆಸರಿಸಿ ಎಂದರು. ಈ ಸಂಯುಕ್ತ ಯಾವುದು? ದ್ವಿಬಂಧದ, ಸಿಂಗಲ್ ಬಾಂಡ್ ಅದ. ಹೀಗಾಗಿ ಇದು ಹೆಕ್ಸೈನ್ ಆಗ್ತದೆ. ಏನಾಗ್ತದೆ? ಹೆಕ್ಸೈನ್. 6 ಕಾರ್ಬನ್ ಅದಾವು, ದ್ವಿಬಂಧ ಇರೋದ್ರಿಂದ ಹೆಕ್ಸೈನ್ ಗುಂಪು ಆಗ್ತದೆ. ಇನ್ನು CH3CH2BO ಅಂದಾಗ ಇಥೈಲ್ ಬ್ರೋಮೈಡ್ ಅಥವಾ ಬ್ರೋಮೋ ಇಥೇನ್ ಆಗ್ತದೆ. ಇದು ಫಾರ್ಮಾಲ್ಡಿಹೈಡ್ ಆಗ್ತದೆ. CH2O ಆಗ್ತದೆ, ಫಾರ್ಮಾಲ್ಡಿಹೈಡ್. ಆಮೇಲೆ ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ. ಬ್ರೋಮೋಪೆಂಟೇನ್ ಅಂದ್ರಾಗ CpHl1Br ಆಗ್ತದೆ. ರಚನಾ ಸೂತ್ರ ಈ ರೀತಿ ಬರ್ತದೆ. 5 ಕಾರ್ಬನ್ ಬರೆದ ನಂತರ Br ಬರೆದು ಎಲ್ಲ HNಗಳನ್ನು ಜೋಡಿಸೋದು. ಇನ್ನು ಹೆಕ್ಸಿನ್ಯಾಲ್ ಅಂದಾಗ C6H12O ನ್ಯಾಲ್ ಇರೋದ್ರಿಂದ ಇಲ್ಲಿ ಕ್ರಿಯಾ ಗುಂಪು CHO ಆಗ್ತದೆ. ಇನ್ನು ಕ್ರಿಯಾ ಗುಂಪು ಎಂದರೇನು? ಅವು ಯಾವುವು ತಿಳಿಸಿ. ಕ್ರಿಯಾ ಗುಂಪು ಅಂತ ಎದಕ್ಕೆ ಕರೆಯಲಾಗ್ತದೆ? ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ಭಿನ್ನ ಜಾತಿಯ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪುಗಳನ್ನು ಕ್ರಿಯಾ ಗುಂಪು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಆಲ್ಕೋಹಾಲ್ನ ಕ್ರಿಯಾ ಗುಂಪು OH, ಆಲ್ಡಿಹೈಡ್ನ ಕ್ರಿಯಾ ಗುಂಪು CHO, ಕಾರ್ಬಾಕ್ಸಿಲಿಕ್ ಆಮ್ಲದ ಕ್ರಿಯಾ ಗುಂಪು COOH, ಕಿಟೋನ್ದು CO ಆಗ್ತದೆ, ಕ್ಲೋರೋದು Cl, ಬ್ರೋಮೋದು Br ಆಗ್ತದೆ. ಹೈಡ್ರೋಕಾರ್ಬನ್ ಎಂದರೇನು? ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಕೊಡಿ. ಹೈಡ್ರೋಕಾರ್ಬನ್ ಅಂದರೆ ಕೇವಲ ಹೈಡ್ರೋಜನ್ ಮತ್ತು ಕಾರ್ಬನ್ಗಳಿಂದ ಆದಂಥ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ ಅಂತ ಕರೆಯಲಾಗ್ತದೆ. ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಯಾವುದಂದ್ರೆ ಮಿಥೇನ್ ಆಗ್ತದೆ. ಇನ್ನು ಸಹವೆಲೆನ್ಸಿಯ ಸಂಯುಕ್ತಗಳು ಮತ್ತು ಅಯಾನಿಕ್ ಸಂಯುಕ್ತಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ. ಸಹವೆಲೆನ್ಸಿಯ ಸಂಯುಕ್ತಗಳು ಕೊಠಡಿಯ ಉಷ್ಣತೆಯಲ್ಲಿ ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ದೊರೆದ್ರೆ ಅಯಾನಿಕ್ ಸಂಯುಕ್ತಗಳು ಕೊಠಡಿಯ ಉಷ್ಣತೆಯಲ್ಲಿ ಘನ ಸ್ಥಿತಿಯಲ್ಲಿ ಇರ್ತಾವೆ. ಸಹವೆಲೆನ್ಸಿಯ ಸಂಯುಕ್ತಗಳ ಕಡಿಮೆ ದ್ರವ ಕರಗುವ ಬಿಂದು, ಕುದಿಯುವ ಬಿಂದುವನ್ನು ಹೊಂದಿದ್ರೆ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ದ್ರವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತಾವೆ. ಇವು ಎಲೆಕ್ಟ್ರಾನ್ಗಳ ಹಂಚಿಕೆ ಉಂಟಾಗಿವೆ. ಇವು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗಿವೆ. ಎಲೆಕ್ಟ್ರಾನ್ ಹಂಚಿಕೆ ಮಾಡ್ಕೊಂಡವು ಸಹವೆಲೆನ್ಸ್ ಸಂಯುಕ್ತಗಳು. ಇವು ಅಯಾನಿಕ್ ಸಂಯುಕ್ತಗಳು ಎಲೆಕ್ಟ್ರಾನ್ ವರ್ಗಾವಣೆ ಮಾಡಿದವು. ಇವು ವಿದ್ಯುತ್ ವಾಹಕಗಳು. ಇವು ವಿದ್ಯುತ್ನ ವಾಹಕಗಳು. ಜಲೀಯ ದ್ರಾವಣ ಇದ್ದಾಗ ವಿದ್ಯುತ್ನ ವಾಹಕಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸ್ತಾರೆ. ಯಾಕಂದರೆ ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಸಮ್ಮುಖವಾಗಿ ಉರಿಸಿದಾಗ ಹೆಚ್ಚು ಶಾಖ ಮತ್ತು ಬೆಳಕನ್ನು ಕೊಡ್ತಾವು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉರಿಸಿದಾಗ ಹೊಗೆರಹಿತವಾದ ಜ್ವಾಲೆಯಿಂದ ಹೆಚ್ಚಿನ ಶಾಖ ಮತ್ತು ಶಕ್ತಿಯನ್ನು ಕೊಡ್ತಾವು. ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ಹೆಚ್ಚಿನ ಕ್ಯಾಲೋರಿ ಮೌಲ್ಯವಿದ್ದು ಇಂಧನಗಳಾಗಿ ಬಳಸಲಾಗ್ತದೆ. ಮುಂದಿನ ಪ್ರಶ್ನೆ, ಜೌಗು ಅನಿಲದ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ. ಈ ಅನಿಲವನ್ನು ಜೌಗು ಅನಿಲ ಎಂದು ಕರೆಯಲು ಕಾರಣ. ನೋಡಿ, ಜೌಗು ಅನಿಲ ಯಾವುದಂದ್ರೆ ಮಿಥೇನ್ ಅನಿಲ. ಅಣುಸೂತ್ರ CH4, ರಚನಾ ಸೂತ್ರ C ಬರೆದು 4 ಹೈಡ್ರೋಜನ್ಗಳನ್ನು ಜೋಡಿಸೋದು. ಇದಕ್ಕೆ ಜೌಗು ಅನಿಲ ಎಂದು ಕರೆಯಲು ಕಾರಣ, ಜೌಗು ಪ್ರದೇಶದಲ್ಲಿ ಕೆಲವು ಸಸ್ಯಗಳು ವಿಘಟನೆಗೊಳಪಟ್ಟು ಮಿಥೇನ್ ಅನಿಲ ಬಿಡುಗಡೆ ಆಗ್ತದೆ. ಆದ್ದರಿಂದ ಇದಕ್ಕೆ ಜೌಗು ಅನಿಲ ಅಂತ ಕರೆಯಲಾಗ್ತದೆ. ಏಪ್ರಿಲ್ 2019ರಲ್ಲಿ ಕೇಳಾಗಿರ್ತಕ್ಕಂಥ 3 ಅಂಕದ ಪ್ರಶ್ನೋತ್ತರಗಳು ನೋಡೋಣ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರ್ತಕ್ಕಂಥ ವ್ಯತ್ಯಾಸಗಳನ್ನು ಬರೆಯಿರಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮಧ್ಯೆ ಏಕ ಬಂಧ ಇರ್ತದೆ.
ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ದ್ವಿಬಂಧ ಮತ್ತು ತ್ರಿಬಂಧ ಹೊಂದಿರತಕ್ಕಂಥ ಸಂಯುಕ್ತ. ಆಮೇಲೆ ರಾಸಾಯನಿಕವಾಗಿ ಪರ್ಯಾಪ್ತ ಸಂಯುಕ್ತಗಳು ಸ್ಥಿರವಾಗಿದ್ದರೆ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತಾವೆ. ಪೂರ್ಣವಾಗಿ ದಹನ ಹೊಂದಿ ಸ್ವತಂತ್ರ ಜ್ವಾಲೆಯನ್ನು ಕೊಟ್ಟರೆ ಪರ್ಯಾಪ್ತ ಸಂಯುಕ್ತಗಳು, ಇವು ಅಪೂರ್ಣವಾಗಿ ದಹನ ಹೊಂದಿ ಹಳದಿ ಜ್ವಾಲೆಯೊಂದಿಗೆ ಕಪ್ಪು ಬಣ್ಣದ ಹೊಗೆಯನ್ನು ಉಂಟು ಮಾಡ್ತಾವೆ. ಪರ್ಯಾಪ್ತ ಸಂಯುಕ್ತಗಳಲ್ಲಿ ಅಲ್ಕೇನ್ಗಳು ಬಂದರೆ ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಅಲ್ಕೀನ್ ಮತ್ತು ಅಲ್ಕೈನ್ಗಳ ಗುಂಪು ಬರ್ತದೆ. ಇನ್ನು ಕಾರ್ಬನ್ 5 ಪರಮಾಣುಗಳನ್ನು ಹೊಂದಿರುವ ಅಲ್ಕೀನ್ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ. ಅಲ್ಕೀನ್ ಅಂದಾಗ ಉದಾಹರಣೆಗೆ ಪೆಂಟೇನನ್ನು ಕೊಡ್ಬೋದು, C5H10 ಕೊಡ್ಬೋದು. ಮತ್ತು ಇಲ್ಲಿ ಅಲ್ಕೀನ್ನ ರಚನಾ ಸೂತ್ರ ಅಂದಾಗ C5H10 ಅಂದಾಗ ಇದು ದ್ವಿಬಂಧ ಬಂದಿರೋದ್ರಿಂದ ರಚನಾ ಸೂತ್ರ ಈ ರೀತಿ ಬರ್ತದೆ. ಕಾರ್ಬನ್ ಪರಮಾಣು C+N ಅಯಾನನ್ನು ಮತ್ತು C+4+ ಕ್ಯಾಟಯನ್ ಹೊಂದಿರ್ತದೆ. C4- ಆ್ಯನಯನ್ನು C4+ ಕ್ಯಾಟಯನ್ನು ಉಂಟು ಮಾಡುವುದಿಲ್ಲ. ಏಕೆಂದರೆ ನೋಡಿ ಕಾರ್ಬನ್ ಯಾಕೆ ಉಂಟು ಮಾಡುವುದಿಲ್ಲ ಅಂತಂತಾರೆ ಅವರು. ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾಗಬೇಕಾದ್ರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರದಲ್ಲಿ 10 ಎಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ತದೆ. ಅಂದ್ರೆ 4 ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ಳೋಕೆ ಸಾಧ್ಯ ಇಲ್ಲ, ಕಷ್ಟವಾಗ್ತದೆ. ಯಾಕಂದ್ರೆ ಕಾರ್ಬನ್ ಎಲೆಕ್ಟ್ರಾನ್ ವಿನ್ಯಾಸ 2, 4 ಆಗಿರೋದ್ರಿಂದ 4 ಎಲೆಕ್ಟ್ರಾನ್ ಕೊಟ್ಟಾಗ ಬೀಜ ಕೇಂದ್ರದಲ್ಲಿ ವ್ಯತ್ಯಾಸ ಆಗ್ತದೆ. ಇನ್ನು ಕಾರ್ಬನ್ನ ಪರಮಾಣು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂತು ಒಟ್ಟು 2 ಎಲೆಕ್ಟ್ರಾನ್ ಇರ್ತಾವೆ. ಕಾರ್ಬನ್ನ 4 ಎಲೆಕ್ಟ್ರಾನ್ಗಳು ಹೊರತೆಗೆದಾಗ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರ್ತದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳು ಕಾರ್ಬನ್ ಕ್ಯಾಟಯನನ್ನು ಕೇವಲ 2 ಎಲೆಕ್ಟ್ರಾನ್ಗಳನ್ನು ಉಳಿದುಕೊಳ್ತದೆ. ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಅಥವಾ ಅಪರ್ಯಾಪ್ತ ಸಂಯುಕ್ತಗಳಿರ್ತಕ್ಕಂಥ ಈಗಾಗಲೇ ಪ್ರಶ್ನೆ ರಿಪೀಟ್ ಆಗಿರ್ತಕ್ಕಂಥದ್ದು. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಿರ್ತಕ್ಕಂಥ ಒಂದು ವ್ಯತ್ಯಾಸ ಅಂದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವೆ ಏಕಬಂಧ ಇದ್ದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವೆ ದ್ವಿಬಂಧ ಇರ್ತದೆ. ಇನ್ನು ಕಾರ್ಬನ್ ಇತರ ಪರಮಾಣುವೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸ್ತದೆ, ಆದರೆ ಅಯಾನಿಕ್ ಬಂಧವನ್ನಲ್ಲ. ಏಕೆ ವಿವರಿಸಿ. ನೋಡಿ, ಯಾಕಂದರೆ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನುಗಳು ಕಳೆದುಕೊಳ್ಳೋದ್ರಿಂದ ಅಥವಾ ಪಳೆದುಕೊಳ್ಳೋದ್ರಿಂದ ಅಯಾನಿಕ್ ಬಂಧ ಏರ್ಪಡ್ತದೆ. ಕಾರ್ಬನ್ನ ಹೊರ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿರುವುದರಿಂದ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಲು ಹೆಚ್ಚು ಶಕ್ತಿಯ ಬೇಕಾಗ್ತದೆ, ಅಥವಾ ಪಡೆದುಕೊಂಡ್ರೆ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದುಕೊಳ್ಳಲು ಕಾರ್ಬನ್ಗೆ ಬೀಜ ಕೇಂದ್ರದಿಂದ ಸಾಧ್ಯವಿಲ್ಲ. ಕಾರ್ಬನ್ ಅತಿ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡ್ತದೆ. ಇದಕ್ಕೆ ಕಾರಣ ಕಾರ್ಬನ್ನ ವಿಶೇಷವಾದ ಗುಣ. ಅದೇ ಅಂದರೆ ಕೆಟ್ನೀಕರಣ ಅಂದಾಗ ಕಾರ್ಬನ್ ಇತರ ಕಾರ್ಬನ್ ಪರಮಾಣುವೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸಿ ಸರಪಳಿ ರಚನೆಯನ್ನು ಉಂಟು ಮಾಡುವ ಅನನ್ಯ ಗುಣವನ್ನು ಕೆಟ್ನೀಕರಣ ಅಂತ ಕರೆಯಲಾಗ್ತದೆ. ಈ ಸಂಯುಕ್ತಗಳು ಕಾರ್ಬನ್ನ ನೇರ ಸರಪಳಿ, ಕವಲು ಸರಪಳಿ ಮತ್ತು ಉಂಗುರ ಸರಪಳಿಯಾಗಿ ಜೋಡಣೆ ಹೊಂದಿರಬಹುದು. ಇದರ ಜೊತೆಗೆ ಕಾರ್ಬನ್ ಪರಮಾಣುಗಳು ಏಕಬಂಧ, ದ್ವಿಬಂಧ ಅಥವಾ ತ್ರಿಬಂಧದಿಂದ ಜೋಡಣೆಗೊಂಡಿರ್ತವೆ. ಇನ್ನು ಚತುರ್ವೇಲೆನ್ಸಿಯ ಗುಣ ಅಂದಾಗ ಕಾರ್ಬನ್ನ ವೇಲೆನ್ಸಿ 4. ಇದರಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುವೊಂದಿಗೆ ಅಥವಾ ಏಕವೇಲೆನ್ಸಿ ಧಾತುವೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಈಗಾಗಲೇ ಇದು ಪ್ರಶ್ನೆ ಕಡಿತಗೊಂಡಿರ್ತಕ್ಕಂಥ ಪಠ್ಯದಲ್ಲಿದೆ. ಇನ್ನು ಸೆಪ್ಟೆಂಬರ್ 2020ರಲ್ಲಿ ಕೇಳಿರ್ತಕ್ಕಂಥ 4 ಅಂಕದ ಪ್ರಶ್ನೆ, ರಚನಾ ಸಮಾಂಗಿಗಳೆಂದರೇನು? ಬ್ಯೂಟೇನ್ ಅಣುವಿನ 2 ರಚನೆಯನ್ನು ಬರೆಯಿರಿ. ರಚನಾ ಸಮಾಂಗಿ ಅಂದಾಗ ಒಂದೇ ಅಣುಸೂತ್ರವನ್ನು ಹೊಂದಿದ್ದು ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಕರೆಯುತ್ತೇವೆ. ಬ್ಯೂಟೇನ್ ಅಣುವಿನ 2 ರಚನೆ ಅಂದಾಗ C4H10 ಅಂದಾಗ N-ಬ್ಯೂಟೇನ್, ಐಸೋಬ್ಯೂಟೇನ್ ಇವು 2 ರಚನಾ ಸೂತ್ರ ಬರ್ತವೆ. ನೇರ ಸರಪಳಿ ಇರ್ತಕ್ಕಂಥದ್ದು N-ಬ್ಯೂಟೇನ್, ಕವಲು ಸರಪಳಿ ಇರೋದು ಐಸೋಬ್ಯೂಟೇನ್. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚುವಿರಿ? ನೋಡಿ, ಕಾರ್ಬಾಕ್ಸಿಲಿಕ್ ಆಮ್ಲ ಅಂದಾಗ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಇನ್ನು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ನೊಂದಿಗೆ ಆಲ್ಕೋಹಾಲ್ಗಳು ವರ್ತಿಸುವುದಿಲ್ಲ. ಬಹುರೂಪತೆ ಎಂದರೇನು? ಕಾರ್ಬನ್ನ ಬಹುರೂಪಗಳಾವು. ಬಹುರೂಪತೆ ಅಂದರೆ ಒಂದೇ ರೀತಿಯ ರಾಸಾಯನಿಕ ಗುಣಗಳು ಹಾಗೂ ಬೇರೆ ಬೇರೆ ಭೌತ ಗುಣಗಳನ್ನು ಪ್ರದರ್ಶನ ಮಾಡುವ
ಧಾತು ಅಂದ್ರೆ ವಿವಿಧ ರೂಪಗಳಿಗೆ ಬಹುರೂಪತೆ ಕರೆಯಲಾಗ್ತದೆ. ಕಾರ್ಬನ್ನ ಬಹುರೂಪಗಳಿಂದ ಸ್ಫಟಿಕ ರೂಪದಲ್ಲಿ ವಜ್ರ, ಗ್ರಾಫೈಟ್, ಫುಲ್ರಿನ್ ಇದ್ರೆ ಅಸ್ಫಟಿಕ ರೂಪದಲ್ಲಿ ಇದ್ದಿಲು ಕಾಡಿಗೆ ಸಿಗ್ತದೆ. ಆಮೇಲೆ ನಿಸರ್ಗದಲ್ಲಿ ಇರ್ತಕ್ಕಂಥ ಅತ್ಯಂತ ಕಠಿಣವಾದ ವಸ್ತು ಯಾವುದಂದ್ರೆ ವಜ್ರ. ಇನ್ನು ಕೆಟನೀಕರಣ ಎಂದರೇನು, ಅದರ ವಿಧಗಳನ್ನು ತಿಳಿಸಿ. ಕೆಟನೀಕರಣ ಅಂದ್ರೆ ಕಾರ್ಬನ್ ತನ್ನ ಇತರ ಕಾರ್ಬನ್ ಪರಮಾಣುವೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸಿಕೊಂಡು ಸರಪಳಿ ರಚನೆಯನ್ನು ಉಂಟು ಮಾಡುವ ಅನನ್ಯ ಗುಣವನ್ನು ಕೆಟನೀಕರಣ ಅಂತ ಕರೀತೇವೆ. ಕೆಟನೀಕರಣದಲ್ಲಿ ನೇರ ಸರಪಳಿ, ಕವಲು ಸರಪಳಿ, ಉಂಗುರು ಸರಪಳಿ ಬರ್ತದೆ. ಕಾರ್ಬನ್ ಪರಮಾಣು ನಡುವೆ ಕೇವಲ ಏಕಬಂಧ ಇದ್ದರೆ ಅದು ನೇರ ಸರಪಳಿ ರೂಪ ಇರ್ತದೆ. ಇನ್ನು ಕಾರ್ಬನ್ ಪರಮಾಣು ಮಧ್ಯೆ ದ್ವಿಬಂಧ ಇರ್ತದೆ, ಅದು ಸಹ ಏಕಬಂಧ ಇರ್ತಕ್ಕಂಥದ್ದು ಕವಲು ಸರಪಳಿ ರೂಪ ಬರಿಬೋದು. ಉಂಗುರು ಸರಪಳಿ ಅಂದಾಗ ಇಲ್ಲಿ ಕಾರ್ಬನ್ ಸರಪಳಿ ಈ ರೀತಿ ಇರ್ತಕ್ಕಂಥ ಬಂಧ ಇರ್ತದೆ. ಇನ್ನು ಅಲ್ಕೀನ್ ಮತ್ತು ಅಲ್ಕೈನ್ಗಳಿರ್ತಕ್ಕಂಥ ವ್ಯತ್ಯಾಸ. ಅಲ್ಕೇನ್ ಅಂದಾಗ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್, ಅಲ್ಕೀನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಅಲ್ಕೈನ್ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಅಲ್ಕೇನ್ನಲ್ಲಿ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧ, ಅಲ್ಕೀನ್ನಲ್ಲಿ ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿಬಂಧ, ಅಲ್ಕೈನ್ನಲ್ಲಿ ಕಾರ್ಬನ್ ಪರಮಾಣುಗಳ ಮಧ್ಯೆ ತ್ರಿಬಂಧ. ಇನ್ನು ಅಲ್ಕೇನ್ನ ಸಾಮಾನ್ಯ ಸೂತ್ರ CnH2n+2, ಅಲ್ಕೀನ್ನ ಸಾಮಾನ್ಯ ಸೂತ್ರ CnH2n, ಅಲ್ಕೈನ್ನ ಸಾಮಾನ್ಯ ಸೂತ್ರ CnH2n-2. ಇನ್ನು ಅಲ್ಕೇನ್ ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ. ಇನ್ನು ಅಲ್ಕೀನ್ ಹೆಚ್ಚು ಕ್ರಿಯಾಶೀಲ, ಅಲ್ಕೈನು ಹೆಚ್ಚು ಕ್ರಿಯಾಶೀಲ. ಅಲ್ಕೇನಲ್ಲಿ ಬಳಕೆ ಮಾಡ್ತಕ್ಕಂಥ ಪ್ರತ್ಯಯ ಏನು, ಅಲ್ಕೀನ್ದಲ್ಲಿ ಈನು, ಅಲ್ಕೈನ್ದಲ್ಲಿ ಐನು. ಇದರ ಮೊದಲ ಸಸ್ಯ ಅಲ್ಕೇನ್ದು ಮಿಥೇನು, ಇದರ ಮೊದಲ ಸಸ್ಯ ಇಥೇನು, ಇದರ ಇಥೈನು. ಈ ರೀತಿ ಬರ್ತದೆ. ಉದಾಹರಣೆಗೆ ನೋಡಿದಾಗ ಈ ರೀತಿ ಬರ್ತದೆ. ಎಲೆಕ್ಟ್ರಾನ್ ಚುಕ್ಕಿ ಚಿತ್ರವನ್ನು ಸಹ ಇದರ ಕೊಡಲಾಗಿರ್ತಕ್ಕಂಥದ್ದು. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.